ಧರ್ಮಸ್ಥಳದ ನೇತ್ರಾವತಿ ನದಿಯ ತಟದಲ್ಲಿ ಹೆಣಗಳನ್ನ ನಾನು ಹೂತಿದ್ದೆ ಅಂತೇಳಿ ಹೇಳಿದಂತ ಆ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ತೋರಿಸಿದಂತಹ 6ನೇ ಪಾಯಿಂಟ್ನಲ್ಲಿ 12 ಮೂಳೆಗಳು ಪತ್ತೆಯಾಗಿತ್ತು. ಅದಾದ ನಂತರ ಎಸ್ಐಟಿ ಅಧಿಕಾರಿಗಳು 8 ಮತ್ತೆ 7ನೇ ಪಾಯಿಂಟ್ ಅನ್ನ ಅಗೆದಾಗ ಯಾವುದೇ ಕಳೆಬರ ಅಲ್ಲಿ ಸಿಗಲಿಲ್ಲ. ಬೆಳಿಗ್ಗೆಯಿಂದ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅಲ್ಲಿ ಯಾವುದೇ ವ್ಯಕ್ತಿಯ ಕಳೆಬರಹ ಪತ್ತೆ ಆಗಿಲ್ಲ. 2 ಪಾಯಿಂಟ್ಗಳ ಶೋಧವನ್ನ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸುಮಾರು 8 ರಿಂದ 10 ಅಡಿ ಡೀಪ್ ಹೋಗಿದ್ರು. ಆದ್ರೆ ಯಾವುದೇ ಮೂಳೆ ಅಲ್ಲಿ ಪತ್ತೆ ಆಗಿಲ್ಲ. ನಾಳೆ 9ನೇ ಪಾಯಿಂಟ್ ನಲ್ಲಿ ಎಸ್ಐಟಿ ಉತ್ಖನನ ಮಾಡುವಂತ ಸಾಧ್ಯತೆ ಇದೆ. 7 ಮತ್ತು 8ನೇ ಪಾಯಿಂಟ್ ನಲ್ಲಿ ಏನೂ ಸಿಗಲಿಲ್ಲ. 6ನೇ ಪಾಯಿಂಟ್ ನಲ್ಲಿ ಸಿಕ್ಕ ಹಿನ್ನೆಲೆಯಲ್ಲಿ 7 ಮತ್ತು 8 ಮುಂದುವರಿದಂತ ಸುಮಾರು 13 ಪಾಯಿಂಟ್ಗಳಿದ್ವಲ್ಲ, ಅಲ್ಲೆಲ್ಲವೂ ಕೂಡ ನಿರಂತರವಾಗಿ ಅಗೆದಾಗ ಅಥವಾ ಇನ್ನೂ ಡೀಪ್ ಹೋದಾಗ ಏನಾದರೂ ಕಳೆಬರಗಳು ಸಿಗಬಹುದು ಅಂತ ಹೇಳಿ ಅಲ್ಲಿದ್ದಂತ ತನಿಖಾ ತಂಡ ಯೋಚನೆಯಲ್ಲಿತ್ತು. ಆದ್ರೆ 6ರಲ್ಲಿ ಸಿಕ್ಕಂತ ಕಳೆಬರಹ 7 ಮತ್ತೆ 8ರಲ್ಲಿ ಸಿಗಲಿಲ್ಲ. 1 ಮತ್ತೆ 5ರಲ್ಲಿ 1 ರಿಂದ 5ನೇ ಪಾಯಿಂಟ್ ವರೆಗೂ ಕೂಡ ಅಲ್ಲಿ ಅಗೆದಾಗ್ಲೂ ಕೂಡ ಯಾವುದೇ ಮೂಳೆ ಅಥವಾ ಯಾವುದೇ ಅಲ್ಲಿ ಅಸ್ಥಿಪಂಜರ ಅಥವಾ ಯಾವುದೇ ಕುರುಹುಗಳು, ಕಳೆಬರಹ ಏನೂ ಲಭ್ಯ ಆಗಿಲ್ಲ. ಆದ್ರೆ ಈಗ ಈ ಹೊತ್ತಿಗೆ 7 ಮತ್ತೆ 8ರ ಉತ್ಖನನದ ಕಾರ್ಯ ಮುಕ್ತಾಯ ಆಗಿದೆ. ನಾಳೆ 9ರಲ್ಲಿ ಉತ್ಖನನ ಮಾಡ್ತಾರೆ. ಈಗ ಅಲ್ಲಿದ್ದಂತ ಸಿಬ್ಬಂದಿ ಹಾರೆ, ಗುರಾಣಿ, ಪಿಕಾಸಿ ಮತ್ತೊಂದರೊಂದಿಗೆ ಈಗ ವಾಪಸ್ ಬರ್ತಾ ಇರುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಮುಸುಕುದಾರಿ ಹೇಳಿದಂತಹ ಆ ಪಾಯಿಂಟ್ಗಳಲ್ಲಿ ಪತ್ತೆಯಾಗಿದ್ದು 6ರ ಪಾಯಿಂಟ್ಗಳಲ್ಲಿ ಮಾತ್ರ. ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಿಗೂಢ ವ್ಯಕ್ತಿಯನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಈಗ ಶಿಫ್ಟ್ ಆಗಿದ್ದಾನೆ. ನಿಗೂಢ ವ್ಯಕ್ತಿಯನ್ನ ಕರೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು. ಆತ ಹೇಳಿದಂತಹ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ಏನೂ ಕಳೆಬರಹ ಸಿಗದ ಹಿನ್ನೆಲೆಯಲ್ಲಿ ಆತನನ್ನ ಈಗ ಇನ್ನಷ್ಟು ವಿಚಾರಣೆ ಮಾಡುವಂತ ಅಗತ್ಯ ಇದೆ. ಹಲವಾರು ಜನ ಹೇಳಿದ್ರು, ಒಬ್ಬ ವ್ಯಕ್ತಿಯಿಂದ ಅಲ್ಲಿ ದಫನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಮಣ್ಣು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ ಕೇಳಿದ್ರು. 10 ಜನ ಎಲ್ಲರ ಪ್ರಾಥಮಿಕ ಪ್ರಶ್ನೆ ಅದೇ ಆಗಿತ್ತು. ಹಾಗಾಗಿ ಆತನನ್ನ ಇನ್ನೂ ಕೂಡ ತೀವ್ರ ವಿಚಾರಣೆ ಮಾಡೋದು ಅಗತ್ಯ ಇದೆ. ಆತನಿಂದ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡೆಯೋದು ಅಗತ್ಯ ಇದೆ. ಆತ ಮೊದಲು ಹೇಳಿದ, ನಾನು ಯಾವ ಸ್ಥಳ ಅನ್ನೋದನ್ನ ಹೇಳೋದಿಲ್ಲ, ನೀವು ಮಹಜರಿಗೆ ಕರ್ಕೊಂಡು ಹೋಗ್ತಿರಲ್ಲ, ಆಗ ನೀವು ಆ ಸ್ಥಳವನ್ನ ಪಾಯಿಂಟ್ಗಳನ್ನು ಅಗಿತೀರಲ್ಲ, ಆ ಸಮಯದಲ್ಲಿ ನಾನು ಪಾಯಿಂಟ್ ಮಾಡಿ ತೋರಿಸ್ತೀನಿ ಅಂತೇಳಿ ಹೇಳಿದ. ಇದಾದ ನಂತರ ಈಗ ಸುಮಾರು 8 ಪಾಯಿಂಟ್ಗಳನ್ನ ಗುರುತಿಸಿ ಅದನ್ನ ಅಗೆದು ಆಗಿದೆ. 13 ಪಾಯಿಂಟ್ಗಳನ್ನ ಆತ ತೋರಿಸಿದ್ದ. ಆದ್ರೆ ಅಲ್ಲಿ ಏನ್ ಸಿಕ್ಕಿತ್ತು ಅಂತ ಹೇಳಿ ಕೇಳಿದಾಗ 6ನೇ ಪಾಯಿಂಟ್ ನಲ್ಲಿ ಸುಮಾರು ಕೆಲವು ಮೂಳೆಗಳು ಸಿಕ್ಕಿತ್ತು. ಆದ್ರೆ ಅದು ಯಾರದ್ದು, ಏನು, ಎತ್ತ ಅನ್ನೋದು ಇನ್ನಷ್ಟೇ ವರದಿ ಬರಬೇಕಾಗಿದೆ. FSL ತನಿಖೆಯಾಗಿ ವರದಿ ಬರಬೇಕಾಗಿದೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಇವತ್ತು ಆಗಿದಂತ 7 ಮತ್ತೆ 8ನೇ ಗುರುತಿಸಿದ ಜಾಗದಲ್ಲಿ ಏನೂ ಸಿಗದೇ ಇದ್ದದ್ದು ಆತನ ಮೇಲೆಯೇ ಅನುಮಾನ ಮೂಡುವಂತೆ ಈಗ ತನಿಖಾಧಿಕಾರಿಗಳಿಗೆ ಯೋಚನೆ ಬಂದಿರೋದು. ಸದ್ಯಕ್ಕೆ ತನಿಖೆ ಮುಂದುವರಿತಾ ಇದೆ. ಆತನನ್ನ, ಆ ವ್ಯಕ್ತಿಯನ್ನ ಈಗ ಎಸ್ಐಟಿ ಕಚೇರಿ ಕರ್ಕೊಂಡು ಬಂದಿದ್ದಾರೆ ಅನ್ನುವ ಎಸ್ಐಟಿಯಿಂದ ನಿಗೂಢ ವ್ಯಕ್ತಿಯ ಚಲನವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಆತ ಆಡಿದಂತ ಮಾತು, ಆತ ತೋರಿಸಿದಂತ ಜಾಗ, ಆತ ಏನೇನು ತನಿಖಾ ಹಂತದಲ್ಲಿ ಹೇಳಿದ್ದಾನೆ ಎಲ್ಲವನ್ನೂ ಕೂಡ ಡಾಕ್ಯುಮೆಂಟ್ ರೀತಿಯಲ್ಲಿ ಇವರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಉತ್ಖನನ ಜಾಗದಿಂದ ಎಸ್ಐಟಿ ಕಚೇರಿಗೆ ಹಿಂದಿರುಗುವವರೆಗೂ ಕೂಡ ಆತನ ಮೂವ್ಮೆಂಟ್, ಆತನ ಚಲನವಲನ ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಆತನ ಎಲ್ಲಾ ಮಾತುಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ತನಿಖೆಯ ಭಾಗವಾಗಿ ಸಂಪೂರ್ಣ ರೆಕಾರ್ಡ್ ಮಾಡಿದ್ದಾರೆ ಎಸ್ಐಟಿ ತಂಡ. ಆ ಮೂಲಕ ಆತ ಮೊದಲೇನು ಹೇಳಿದ್ದ, ಈಗ ಏನ್ ಹೇಳ್ತಾ ಇದ್ದಾನೆ, ಆತನ ಮಾತು ಎಷ್ಟು ಸತ್ಯ ಆಗಿದೆ, ಎಷ್ಟು ಸುಳ್ಳಿದೆ ಆತನ ಮಾತಿನಲ್ಲಿ, ಇದೆಲ್ಲವೂ ಕೂಡ ಒಂದು ದಾಖಲೆ ರೂಪದಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಅದನ್ನ ಕಲೆಕ್ಟ್ ಮಾಡಿದ್ದಾರೆ. ಆತನ ಎಲ್ಲಾ ಮಾತು, ಆತನ ಚಲನವಲನ, ಆತನ ಹಾವಭಾವ ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ. ಆತ ಈಗ ಉಲ್ಟಾ ಹೊಡೆಯಂಗಿಲ್ಲ. ನೋಡಿ, ನಾನು ಇಲ್ಲಿ ಹೇಳಿದ್ದೆ, ಅಲ್ಲಿತ್ತು, ಹಂಗೆ ಹಿಂಗೆ ಅಂತ ಹೇಳಿ ಉಲ್ಟಾ ಹೊಡೆಯಂಗಿಲ್ಲ. ಆತ ಆಡಿದಂತ ಅಷ್ಟೂ ಮಾತುಗಳನ್ನ ತನಿಖಾ ತಂಡ ರೆಕಾರ್ಡ್ ಮಾಡಿಕೊಂಡಿದೆ. 13 ಜಾಗವನ್ನ ಗುರುತಿಸಿದ್ದ, 357 ಹೆಣಗಳನ್ನ ನಾನು ಹೂತಿದ್ದೆ ಅಂತೇಳಿ ಆತ ಹೇಳಿದ್ದ, ಅದು ಕೂಡ ರೆಕಾರ್ಡ್ ಆಗಿದೆ. ಆತ ತೋರಿಸಿದಂತ 13 ಜಾಗ ಅದು ಕೂಡ ರೆಕಾರ್ಡ್ ಆಗಿದೆ. ಒಂದು ಕೂಡ ತನಿಖಾಧಿಕಾರಿಗಳು ಈಗ ಅದನ್ನ ದಾಖಲೀಕರಣ ಮಾಡಿದ್ದಾರೆ.
ಧರ್ಮಸ್ಥಳದ ಅಸ್ಥಿಪಂಜರಗಳು ಬೆಂಗಳೂರಿಗೆ ರವಾನೆ ಆಗುತ್ತಾ? ಮಡಿವಾಳದ FSLಗೆ ಮೂಳೆಗಳನ್ನ ರವಾನೆ ಮಾಡ್ತಾರಾ? ಕ್ವಶನ್ ಮಾರ್ಕ್. FSL ನಲ್ಲಿ ನಡೆಯಲಿದೆ ತಲೆಬುರುಡೆಯ ಪರೀಕ್ಷೆ. ಯಾರದ್ದು, ಯಾವ ಸಮಯದಲ್ಲಿ ಸತ್ತಿದ್ರು, ಎಷ್ಟು ವರ್ಷದ ಹಿಂದೆ ಆ ವ್ಯಕ್ತಿಯನ್ನ ಅಲ್ಲಿ ಮಣ್ಣು ಮಾಡಿದ್ರು, ಇದೆಲ್ಲವೂ ತನಿಖೆಗೆ ಬಹಳ ಪ್ರಮುಖವಾದಂತಹ ಅಂಶಗಳು. ಹೀಗಾಗಿ FSL ಕಚೇರಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿದೆ FSL ಕಚೇರಿ. ಈ ಕಾರಣದಿಂದ ಈಗ ಸಿಕ್ಕಿರುವಂತ ಅಸ್ಥಿಪಂಜರಗಳು, 6ನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತ ಅಸ್ಥಿಪಂಜರಗಳನ್ನ ಮಡಿವಾಳದ FSL ಕಚೇರಿಗೆ ರವಾನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. FSL ನಲ್ಲಿ ತಲೆಬುರುಡೆಯ ಪರೀಕ್ಷೆ ಆಗಬೇಕಾಗಿದೆ. ಮೊದಲು ಸಿಕ್ಕ ಅಸ್ಥಿಪಂಜರ ಮನುಷ್ಯರದ್ದ ಅಥವಾ ಪ್ರಾಣಿಗಳದ್ದ, ಅದು ಗಂಡಿನದ್ದು ಅಥವಾ ಹೆಣ್ಣಿನದ್ದು, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಈ ಬಗ್ಗೆ ಪರಿಶೀಲನೆಯನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ನಂತರ ಎಲ್ಲಾ ಬೋನ್ಗಳನ್ನ ಗುರುತು ಪತ್ತೆ ಮಾಡಿ ಆ ನಂತರ ಮುಂದಿನ ಹಂತದ ತನಿಖೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಸ್ಥಿಪಂಜರಗಳ ಆಧಾರದಲ್ಲಿ ವಯಸ್ಸು, ಲಿಂಗ, ಪುರುಷ, ಮಹಿಳೆಯ ಎಲ್ಲವೂ ಕೂಡ FSL ನ ತನಿಖೆ ಆದ ನಂತರ ಅವ್ರದೊಂದಿಷ್ಟು ಸೈಂಟಿಫಿಕಲಿ ಅವರು ಪರಿಶೀಲನೆ ಮಾಡಿ ಆದ ನಂತರ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆನಂತರ ಮಿಸ್ಸಿಂಗ್ ಕೇಸ್ಗಳ ಆ ಭಾಗದಲ್ಲಿ ದಾಖಲಾಗಿದ್ರೆ ಯಾರು ಏನು ಎತ್ತ, ಅನಾಮಿಕ ಶವ, ಅದು ಮಹಿಳೆಯ ಪುರುಷನ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಇನ್ನು ಮುಂದಿನ ಹಂತದಲ್ಲಿ ಅದು ತಿಳಿದು ಬರಬೇಕಾಗಿದೆ. ನೋಡಿ, ಮುಂದುವರೆದು ಗಮನಿಸ್ತಾ ಹೋದ್ರೆ ತನಿಖೆಗೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತಿದೆ ಗೊತ್ತಾ? ಬೆಳಗ್ಗೆಯಿಂದ ಆರಂಭವಾಗಿ ಸಂಜೆ 6 ಗಂಟೆವರೆಗೂ, ಇಷ್ಟೊತ್ತಿನವರೆಗೂ ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಾರ್ಮಿಕರನ್ನ ಕರೆದುಕೊಂಡು ಬಂದು ಅಲ್ಲಿ ಅಗಿತಾ ಇದ್ದಾರೆ. JCBಗಳು ಅಲ್ಲಿ ಅಗಿತಾ ಇದ್ದಾವೆ. SIT ಅಧಿಕಾರಿಗಳ ತಂಡ ಅಲ್ಲಿ ಬೀಡು ಬಿಟ್ಟಿದೆ. ಹಿರಿಯ ಅಧಿಕಾರಿಗಳಿದ್ದಾರೆ. ಎಲ್ಲವನ್ನು ಕೂಡ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತಿದೆ ಗೊತ್ತಾ? ತನಿಖೆಯಲ್ಲಿ ಅಧಿಕಾರಿ, ಸಿಬ್ಬಂದಿ ಸೇರಿದಂತೆ ಸುಮಾರು 75 ಮಂದಿ ಈ SIT ಟೀಮ್ನಲ್ಲಿದ್ದಾರೆ. ಕಂದಾಯ, FSL, ಪೊಲೀಸರು, ಅರಣ್ಯ ಸಿಬ್ಬಂದಿ, ಕೂಲಿ ಕಾರ್ಮಿಕರು ಇವರೆಲ್ಲರೂ ಭಾಗಿಯಾಗಿದ್ದಾರೆ. ಒಂದು ದಿನಕ್ಕೆ ಊಟಕ್ಕೆ ಬರೋಬ್ಬರಿ 15,000 ರೂಪಾಯಿ ಖರ್ಚಾಗ್ತಾ ಇದೆ. ಕೂಲಿ ಕಾರ್ಮಿಕರ ಖರ್ಚು ವೆಚ್ಚ, JCB ಸಲಕರಣೆ, ಆಡಳಿತ ವಿಭಾಗಕ್ಕೆ ಅಂದಾಜು 15,000 ರೂಪಾಯಿ ಖರ್ಚಾಗ್ತಾ ಇದೆ. ಇದೆಲ್ಲವೂ ಕೂಡ ಇದರ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಅಧಿಕಾರಿಗಳು ಅಲ್ಲಿದ್ದು, ಅಧಿಕಾರಿಗಳು ಈ ತನಿಖೆಯ ಭಾಗವಾಗಿ ಪ್ರತಿ ದಿನವೂ ಕೂಡ ಎಕ್ಸ್ಪೆನ್ಸ್ ಎಷ್ಟು ಅಂತ ಕೇಳಿದ್ರೆ ಸುಮಾರೊಂದು 30,000 ರಿಂದ 40,000 ರೂಪಾಯಿ ಅಪ್ರಾಕ್ಸಿಮೇಟ್ ಆಗಬಹುದು, ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಒಂದು ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಈ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಹಿರಿಯ ಅಧಿಕಾರಿಗಳಿದ್ದಾರೆ. ಸುಮಾರು 75 ಜನ ಈ ಕಾರ್ಯಾಚರಣೆಯ ಭಾಗವಾಗಿದ್ದಾರೆ. SIT ತಂಡದಲ್ಲೂ ಕೂಡ ಇದ್ದಾರೆ. ಬೆಂಗಳೂರಿನಿಂದಲೂ ಕೂಡ ಯೂನಿಟ್ ಬಂದಿದೆ. ಹಾಗೆ ಕಾರ್ಮಿಕರು, ಅಲ್ಲಿದ್ದಂತ JCB ಸಿಬ್ಬಂದಿ ಇವರೆಲ್ಲರೂ ಸೇರಿ ಒಟ್ಟಾರೆ ಸುಮಾರೊಂದು ಒಂದು ದಿನಕ್ಕೆ ಒಂದು 35,000 ರಿಂದ 40,000 ರೂಪಾಯಿ ಖರ್ಚಾಗ್ತಾ ಇದೆ. ಕಾರ್ಯಾಚರಣೆ ನಡೀತಾ ಇದೆ. ಒಂದು ವೇಳೆ ಇಷ್ಟು ಖರ್ಚು ಮಾಡಿ ಏನಾದ್ರೂ ಈ ಒಂದು ತನಿಖೆಯಲ್ಲಿ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತಹ ತನಿಖಾ ತಂಡಕ್ಕೆ ಏನಾದ್ರೂ ಮಾಹಿತಿ ಸಿಕ್ಕು ಅದರಲ್ಲೇನಾದ್ರೂ ಹುರುಳಿದ್ದು ಆನಂತರ ಅದರ ಕಲ್ಪ್ರಿಟ್ಗಳು ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆ ಆಗಬೇಕಾಗಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಘಟ್ಟವನ್ನ ಇದೊಂದು ತಲೆಬುರುಡೆ ಪ್ರಕರಣ ಈಗ ತಲುಪ್ತಾ ಇರೋದು. ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದ ದಾಖಲೆಯನ್ನ SIT ಅಧಿಕಾರಿಗಳು ಪಡೆದಿದ್ದಾರೆ. ನೋಡಿ, ಯಾವುದೇ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಅಥವಾ ಯಾರೇ ಸತ್ತು ಹೋದ್ರೂ ಕೂಡ ಆತನ ಸಂಪೂರ್ಣ ವಿವರ ಗ್ರಾಮ ಪಂಚಾಯತ್ನಲ್ಲಿ ಇರುತ್ತೆ. ಇದರ ದಾಖಲೆ ಗ್ರಾಮ ಪಂಚಾಯತ್ನಲ್ಲಿ ಇರುತ್ತೆ. SIT ಅಧಿಕಾರಿಗಳು ಈಗ ಮಾಡೋ ಕೆಲಸ ಗ್ರಾಮ ಪಂಚಾಯತಿಯಿಂದ ಇಂಥ ಪೀರಿಯಡ್ ನಲ್ಲಿ, ಇಂಥ ವರ್ಷದಲ್ಲಿ ಸತ್ತವರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ ಸಮಯ ನೋಡಿ, 1995ರಿಂದ 2014ರವರೆಗಿನ ದಾಖಲೆಯನ್ನ ಅಧಿಕಾರಿಗಳು ಪಡೆದಿದ್ದಾರೆ. UDR ದಾಖಲೆಗಳನ್ನ ಪಡೆದಿದ್ದಾರೆ. ಇನ್ಸ್ಪೆಕ್ಟರ್, SIT ಇನ್ಸ್ಪೆಕ್ಟರ್ ಮಂಜುನಾಥ್ರಿಂದ ದಾಖಲೆಯ ಸಂಗ್ರಹ ಆಗಿದೆ. ಮುಂದುವರೆದು FSL ನ ವರದಿ ಬಂದು ಈ ವ್ಯಕ್ತಿ ಇಂಥ ವರ್ಷದಲ್ಲಿ ಡೆತ್ ಆಗಿದ್ದಾನೆ, ಈ ಅಸ್ಥಿಪಂಜರದ ಸತ್ತೋಗಿರುವಂತಹ ಅವಧಿ ಇಂಥ ವರ್ಷ ಅಂತೇಳಿ ಎಲ್ಲ ಬಂದಾಗ, ಅದೇ ವರ್ಷದಲ್ಲಿ ಮಿಸ್ಸಿಂಗ್ ಆದವರು, ಅದೇ ವರ್ಷದಲ್ಲಿ ಸತ್ತವರ ಒಂದಿಷ್ಟು ಮಾಹಿತಿ ಸಿಕ್ಕಾಗ ಇದನ್ನ ಕಂಪೇರ್ ಮಾಡಿದಾಗ ಆತ ಇರಬಹುದು ಅನ್ನುವಂತ ಅಂದಾಜಿಗೆ ಬರುವ ಸಾಧ್ಯತೆಗಳಿದಾವೆ. ಈ ಕಾರಣದಿಂದ ಅದಕ್ಕೆ ಪೂರಕವಾಗಿ ಬೇಕಾದಂತ ಎಲ್ಲಾ ಮಾಹಿತಿಯನ್ನ ಈಗ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ.